ಎಲ್ಲರಿಗೂ ನಮಸ್ಕಾರ. ನಾನು ವಿಶ್ವನಾಥ ಆಚಾರ್ಯ. ಕಳೆದ 2 ದಿನಗಳಿಂದ ಎಲ್ಲ ವಿಶ್ವಕರ್ಮ ಕೆಲಸಗಾರರ ಗ್ರೂಪ್ಗಳಲ್ಲಿ ನಡೆಯುತ್ತಿರುವಂತಹ ಒಂದು ಬಿಸಿ ಬಿಸಿ ಚರ್ಚೆ, ನಮ್ಮ ಕೆಲಸಗಾರರ ಹತ್ರ ಕೆಲಸಗಳನ್ನು ಮಾಡುವಾಗ ಸರಿಯಾದ ವೇಸ್ಟೇಜ್ಗಳನ್ನಾಗಲಿ ಸರಿಯಾದ ಗೌರವ ಮರ್ಯಾದೆಗಳನ್ನಾಗಿ ಯಾಕೆ ಕೊಡ್ತಾ ಇಲ್ಲ ಅನ್ನುವುದು ಚರ್ಚೆ ಆಗ್ತಾ ಇದೆ. ಮೊದಲು ಈ ವ್ಯಾಪಾರಸ್ಥರುಗಳೆಲ್ಲ ಒಂದು ಕಾಲದಲ್ಲಿ ಕೆಲಸಗಾರರ ಆಗಿದ್ದರು. ಇಲ್ಲೇ ನಮ್ಮ ಬಜಾರ್ಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದವ್ರೆ. ಕೆಲಸಗಳನ್ನು ಮಾಡ್ತಾ ಅಂಗಡಿಗಳನ್ನು ಇಟ್ಟು ಶೋರೂಮ್ಗಳನ್ನು ಮಾಡಿ ವ್ಯಾಪಾರಸ್ಥರಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದ ಮೇಲೆ ಕೆಲಸಗಾರರ ಕಷ್ಟ ಸುಖಗಳನ್ನು ಅರಿತುಕೊಳ್ಳದೆ ಮತ್ತೆ ಅವರೇ ಕೆಲಸಗಾರರ ಹತ್ರ ಬಂದು ಬೇರೆ ಇತರ ಸಮುದಾಯಗಳು ಯಾವ ರೀತಿ ದಬ್ಬಾಳಿಕೆಯನ್ನು ಮಾಡ್ತಾರೋ ಅದೇ ರೀತಿ ನಮ್ಮ ಸಮುದಾಯದವರೇ ನಮ್ಮ ಕೆಲಸಗಾರರ ಮೇಲೆ ಸರಿಯಾದ ವೇಸ್ಟೇಜ್ಗಳು ಕೊಡೋದಾಗ್ಲಿ ಸರಿಯಾದ ಗೌರವಗಳನ್ನ ಕೊಡದೇ ಇರೋದಾಗ್ಲಿ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವುದು ಎಲ್ಲರ ವಾದ. ಅದು ಒಬ್ಬರು ಮಾತ್ರ ಅದನ್ನು ದೊಡ್ಡ ಚರ್ಚೆಯಾಗಿ ಈ ವಿಷಯದ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ಅವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತಾ, ಕೆಲಸಗಾರರಾಗಿದ್ದು ಈಗ ಮಾಲೀಕರಾದವರು ಕೆಲಸಗಾರರಿಗೆ ಗೌರವಗಳನ್ನು ಕೊಡದೇ ಇರೋರಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಮೊದಲು ನಮ್ಮ ಧರ್ಮ ಹಾಗೂ ಸಂಸ್ಕಾರಗಳನ್ನು ತಿಳಿದುಕೊಂಡು ಅರಿತುಕೊಂಡು ಕೆಲಸಗಾರರ ಕಷ್ಟಗಳನ್ನು ತಿಳಿದುಕೊಂಡು ನಾವೆಲ್ಲರೂ ಜೊತೆಯಾಗಿ ಕೆಲಸಗಾರರು ವ್ಯಾಪಾರಸ್ಥರು ಜೊತೆಯಾಗಿ ಹೋರಾಡಬೇಕಾದ ಜಾಗ ಎಲ್ಲಿ ಅನ್ನೋದನ್ನು ಮರೆತು ನಮ್ಮಲ್ಲೇ ಹಂಚಿ ತಿಂದು ಬದುಕುವುದನ್ನು ಮರೆತು ಕಿತ್ತು ತಿನ್ನುವ ಹಂತಕ್ಕೆ ಬಂದಿರುವುದು ಎಷ್ಟು ದೊಡ್ಡ ವಿಪರ್ಯಾಸ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಈ ಕಾಲದಲ್ಲಿ ಸರಿಯಾದ ವೇಸ್ಟೇಜ್ಗಳನ್ನು ಯಾವುದೇ ದೊಡ್ಡ ದೊಡ್ಡ ಅಂಗಡಿಗಳು ಮಾಲೀಕರಿಟ್ಟವರು ಕೊಡ್ತಾ ಇಲ್ಲ. ಇನ್ನೊಂದು, ನಾವು ಅದನ್ನು ಸರಿಯಾದ ಮಟ್ಟದಲ್ಲಿ ಕೇಳ್ತಾ ಇಲ್ಲ ಅನ್ನೋದು ವಾಸ್ತವವಾದರೂ ಕೂಡ ನಾವೆಲ್ಲರೂ ಸೇರಿ ಅದ್ರ ಬಗ್ಗೆ ಹೋರಾಟವನ್ನು ಮಾಡಿ ಒಟ್ಟಾಗಿ ಬೆರೆತು ನನ್ನ ಕೆಲಸಕ್ಕೆ ಸರಿಯಾದ ವೇಸ್ಟೇಜನ್ನು ನಮಗೆ ಕೊಡಿ ಅನ್ನೋದು ನಾವೆಲ್ಲ ಒಗ್ಗಟ್ಟಾಗಿ ಕೇಳಿದಾಗ ಈಗಲೂ ಅದಕ್ಕೆ ಪರಿಷ್ಕಾರ ಇದೆ. ನಾವೆಲ್ಲರೂ ಸೇರಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದರ ಮಧ್ಯದಲ್ಲಿ ನಮ್ಮ ಕೆಲಸಗಾರರ ವ್ಯಾಪಾರಸ್ಥರಾಗಿರೋರು ನಮಗೆ ಸರಿಯಾದ ವೇಸ್ಟೇಜ್ಗಳನ್ನು ಕೊಡಿ, ಸರಿಯಾದ ಗೌರವಗಳನ್ನ ಕೊಡಿ ಅಂತ ಈ ಮುಖಾಂತರ ಪದೇ ಪದೇ ನಾವು ಕೇಳಬೇಕು ಅಂತ ಅನಿವಾರ್ಯತೆ ಆಗಿದೆ. ಇದ್ರ ಜೊತೆಯಲ್ಲಿ ವಿಶ್ವಕರ್ಮ ಎಲ್ಲ ಸಮುದಾಯದ ಕೆಲಸಗಾರಗಳಿಗೂ ಕೂಡ ನಾನು ಬೆಳ್ಕೊಡುವುದೇನೆಂದರೆ, ಮೊದಲು ನಾವು ಎಲ್ಲಿ ಸರೋಗಬೇಕು ಅನ್ನೋದು ನಮ್ಮ ಧರ್ಮ ಹಾಗೂ ಸಂಸ್ಕಾರಗಳನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಇಲ್ಲಿಂದ ನಮ್ಮ ಬೆಳವಣಿಗೆ ಸಾಧ್ಯವಾಗುತ್ತೆ ಅಂತ ನನಗನ್ಸುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತೆ. ಅಂಥ ಅಮಾವಾಸ್ಯೆಯಲ್ಲಿ ನಾವೆಲ್ಲರೂ ಆ ಕಾಳಿಕಮ್ಮನ ಆಶೀರ್ವಾದವನ್ನು ತೆಗೆದುಕೊಂಡು ನಾವೆಲ್ಲರೂ ಅಲ್ಲಿ ಸೇರಿ ಮುಕ್ತವಾಗಿ ಚರ್ಚೆಗಳನ್ನು ಮಾಡಿ ನಮ್ಮ ಕಷ್ಟವೇನು ಸುಖವೇನು ನಾವೇನು ಮಾಡಬೇಕು ಅನ್ನೋದು ಎಲ್ಲರೂ ಸೇರಿ ಅಂಥ ಜಾಗದಲ್ಲಿ ನಿರ್ಧಾರವನ್ನು ಮಾಡಿ ಅದು ಒಂದು ಬಹಿರಂಗ ಚರ್ಚೆ ಆಗಬೇಕು, ಕುಟುಂಬದ ಚರ್ಚೆ ಆಗಬೇಕು, ನಮ್ಮ ಕೆಲಸಗಾರ ಚರ್ಚೆಯ ವೇದಿಕೆಯಾಗಿ ಮಾರ್ಪಟ್ಟಾಗ ಮಾತ್ರ ಇದಕ್ಕೆ ಒಂದು ದೊಡ್ಡ ಮಟ್ಟದ ಯಶಸ್ಸು ನಮಗೆ ಸಿಗುತ್ತೆ ಅಂತ ನನಗನ್ಸುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ಇನ್ನು ಮುಂದಿನ ಯಾವುದೇ ದಿನದಲ್ಲಿ ಕೂಡ ನಮ್ಮ ಮುಂದಿನ ಪೀಳಿಗೆ ಈ ಕೆಲಸಗಳನ್ನು ಮಾಡ್ತಾರೆ ಅಥವಾ ಇದು ಮುಂದಕ್ಕೆ ಹೋಗುತ್ತೆ ಅನ್ನೋ ಯಾವುದೇ ನಂಬಿಕೆ ಇಲ್ಲದಿದ್ದರೂ ಕೂಡ ಈ ಸಮಾಜದಲ್ಲಿ ಈಗ ಮಾಡುವಂತಿರುವರು ಯಾರಾದರೂ ಇದ್ದರೆ ಅವರ ಜೀವನ ಉನ್ನತ ಮಟ್ಟ ಆಗಬೇಕಂದ್ರೆ ಈಗಲಾದರೂ ಪ್ರತಿ ಅಮಾವಾಸ್ಯೆಗೆ ನಾವೆಲ್ಲರೂ ತಮ್ಮ ತಮ್ಮ ಕೆಲಸಗಾರರಿಗೆ ಮನೆಗಳಲ್ಲಿ ಅಂಗಡಿಗಳಲ್ಲಿ ಪೂಜೆಗಳನ್ನು ಮಾಡಿ ದೇವಸ್ಥಾನದಲ್ಲಿ ಸೇರಿ ನಮ್ಮ ಕಷ್ಟಸುಗಳನ್ನ ಪರಿಹಾರಗಳನ್ನು ಮಾಡಿಕೊಂಡು ನಾವೆಲ್ಲರೂ ಒಟ್ಟಾಗಿ ಇದಕ್ಕೆ ಎಲ್ಲಿಂದ ಪರಿಷ್ಕಾರಗಳನ್ನು ತೆಗೆದುಕೋಬೇಕು ಅಂತ ಮುಕ್ತವಾಗಿ ಹೋರಾಟವನ್ನು ಮಾಡಿದಾಗ ಮಾತ್ರ ಇದಕ್ಕೆ ನಮಗೆ ಗೆಲುವು ಸಿಗುತ್ತೆ. ಇದು ಆಗದೇ ಇರೋದಕ್ಕೆ ನಾವೇ ನಮ್ಮಲ್ಲೇ ಒಳ ಜಗಳಗಳು, ನಿಂದನೆಗಳು, ಅಪವಾದಗಳನ್ನು ಮಾಡಿಕೊಳ್ತಾ ಹೀಗೆ ಸುಮಾರು 30-40 ವರ್ಷ ಕಾಲ ನಾವು ಬದುಕಿಬಿಟ್ಟಿದ್ದೀವಿ. ಇನ್ನೂ ಈಗ ಆಗಬಾರ್ದು ಅಂತೇನಾದರೂ ನಿಮ್ಮಲ್ಲಿದ್ದರೆ ನಾನು ಹೇಳಿರೋ ವಿಷಯಗಳನ್ನು ಒಂದು ಸರಿ ನೀವೆಲ್ಲ ಮತ್ತೊಮ್ಮೆ ಅದನ್ನು ಮನವರಿಕೆ ಮಾಡಿ ಮನಸ್ಸಿಗೆ ತಗೊಂಡು ಸರಿ ಅನಿಸಿದ್ರೆ ನಾವೆಲ್ಲರೂ ಸೇರಿ ಫಾಲೋ ಮಾಡೋಣ. ಅಥವಾ ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ ನೀವೆಲ್ಲ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿ ಹೇಳ್ಬೋದು ಅಂತ ಈ ಮುಖಾಂತರ ಹೇಳ್ತಾ ತಮ್ಮೆಲ್ಲರಿಗೂ ವಿಶ್ವನಾಥ ಆಚಾರ್ಯನ ನಮಸ್ಕಾರಗಳು ಮಾಡ್ತೇನೆ. ನಮಸ್ತೆ. ಜೈ ವಿಶ್ವ.